ಚಾಮರಾಜಪೇಟೆಯ ಶಿರಸಿ ಸರ್ಕಲ್ ಬಳಿ ಬೃಹತ್ ಮರವೊಂದು ಉರುಳಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗಿನ ಜಾವ ಆಗಿರ್ತಕ್ಕಂಥ ಘಟನೆ ನೋಡಿ. ಒಂದೊಂದೇ ಸುದ್ದಿಗಳು ಇನ್ನು ಮುಂದಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಎಲ್ಲೆಲ್ಲಿ ಮರಗಳು ಬಿತ್ತು, ಎಲ್ಲೆಲ್ಲಿ ಹಳ್ಳಗಳು ಬಿತ್ತು, ಎಲ್ಲೆಲ್ಲಿ ಜನ ಬಿದ್ದರು ಎದ್ದರು, ಯಾರು ನೋವು ಮಾಡಿಕೊಂಡ್ರು, ಯಾರು ಏಟ್ ಮಾಡಿಕೊಂಡ್ರು. ನದಿ ರೀತಿಯಲ್ಲಿ ಹರಿತಾ ಇದೆ ನೀರು ನೋಡಿ. ಶಿರಸಿ ಸರ್ಕಲ್ ಹತ್ರ ಭಾರಿ ಮರವೊಂದು ಉರುಳಿ ಬಿದ್ದಿದೆ. ಜನ ಪರದಾಡ್ಬಿಟ್ಟಿದ್ದಾರೆ. ರಾತ್ರಿ ಅಲ್ಲ, ಎಷ್ಟು ಏರಿಯಾಗಳಲ್ಲಿ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನು ಅರ್ಥನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲವೂ ಕೂಡ ಇದಕ್ಕೆಲ್ಲ ಕಾರಣ ಅನ್ಸೈಂಟಿಫಿಕ್ ಕಲ್ಟಿವೇಷನ್ ಅಂತ, ಅಂದರೆ ಅವೈಜ್ಞಾನಿಕವಾದ ಕಾಮಗಾರಿಗಳೇ ಕಾರಣ ಇದೆಲ್ಲದಕ್ಕೂ. ಅವೈಜ್ಞಾನಿಕವಾದ ಕಾಮಗಾರಿ, ಅದೇನೋ ವೈಟ್ ಟ್ಯಾಪಿಂಗ್ ಅಂತ ಮಾಡಿಕೊಂಡು ಇಡೀ ಬೆಂಗಳೂರನ್ನ ಅಗೆದುಕೊಂಡು ಕೂತಿದ್ದಾರೆ. ಅದು ಕಂಪ್ಲೀಟು ಆಗಲ್ಲ, ವರ್ಷಾನುಗಟ್ಟಲೆ ಆದರೂ ಕಂಪ್ಲೀಟ್ ಆಗಲ್ಲ ಕೆಲಸಗಳು. ಅದರ ಮಧ್ಯದಲ್ಲಿ ಜನ ಬೆಂಗಳೂರಿನಲ್ಲಿ 24/7 ಜನ ಓಡಾಡ್ತಾರೆ. 24/7 ಏನೇನೋ ಕಾರ್ಯಗಳು. ಕೆಲವರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ, ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿ ಬಾಯ್ಸಾಗಿ ಕೆಲಸ ಮಾಡ್ತಾರೆ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಆಟೋ ಓಡಿಸ್ತಾರೆ. ರಾತ್ರಿ ಈ ರೀತಿ ಆಗ್ಬಿಟ್ರೆ ಪಾಪ ಎಲ್ಲೋಗ್ಬೇಕು ಜನ, ಏನು ಮಾಡಬೇಕು? ಬಹಳ ಸಮಸ್ಯೆ ಆಗುತ್ತೆ ಇದೆಲ್ಲವೂ ಕೂಡ. ಚಾಮರಾಜಪೇಟೆ ಅಂತಲೇ ಅಲ್ಲ, ಎಲ್ಲ ಕಡೆಯಲ್ಲೂ ಕೂಡ. ಇನ್ನು ಅಂಡರ್ ಪಾಸ್ಗಳು ಬೆಂಗಳೂರಿನಲ್ಲಿ ಒಂದು 7-8 ಅಂಡರ್ ಪಾಸ್ಗಳಿದೆ. ಅಲ್ಲಿ ಸ್ಥಿತಿ ಹೆಂಗಿದೆ ಅಂತ ನೋಡಬೇಕು. ಸಾಯಿ ಲೇಔಟ್ ಕತೆ ಏನು, ಕೆಲವು ಅಪಾರ್ಟ್ಮೆಂಟ್ಗಳ ಕತೆ ಏನು, ಇನ್ನು ಮುಂದಕ್ಕೆ ಬೆಳಕು ಹರಿತಾ ಇದ್ದ ಹಾಗೆ ಇನ್ನು ಮುಂದಕ್ಕೆ ಎಲ್ಲ ಸುದ್ದಿಗಳು ಬರೋಕ್ಕೆ ಶುರುವಾಗುತ್ತೆ. ರಾತ್ರಿಯ ಮಳೆಗೆ ಜನ ಎಷ್ಟು ತತ್ತರಿಸಿದ್ದಾರೆ, ರಾತ್ರಿಯ ಮಳೆಗೆ ಜನ ಎಷ್ಟು ನೋವನ್ನು ಅನುಭವಿಸಿದ್ದಾರೆ, ಎಷ್ಟೆಲ್ಲ ಲಾಸ್ ಆಗಿದೆ. ಎಲ್ಲ ಲಾಸೇ ಗ್ರೌಂಡ್ ಫ್ಲೋರ್ ಅವ್ರಿಗೆ. ಪಾಪ ಅವರು ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಇಟ್ಕೊಂಡಿರ್ತಾರೆ ಎಲ್ಲ ಮಳೆಗೆ ಆಹುತಿಯಾಗಿರುತ್ತೆ. ಎಸ್ಪೆಷಲಿ ರೇಷನ್.